ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗೆ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲ್ಲೂ ಕೂಡ 3 ಕಡೆ ದಾಳಿ ನಡೆಸಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗೆ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವರ ಶಿವನಗರದಲ್ಲಿ ಇದ್ದಂತ ಮನೆ. ಈ ಮನೆಯಲ್ಲೂ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು, ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗೆ ಅವರ ಸಹೋದರ ನಾಗನಾಥ್ ಹಲಂಗೆ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ, ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯಿತು, ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ನಿಕೇಶ್, ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗೆ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲ್ಲೂ ಕೂಡ 3 ಕಡೆ ದಾಳಿ ನಡೆಸಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗೆ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವರ ಶಿವನಗರದಲ್ಲಿ ಇದ್ದಂತ ಮನೆ. ಈ ಮನೆಯಲ್ಲೂ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು, ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗೆ ಅವರ ಸಹೋದರ ನಾಗನಾಥ್ ಹಲಂಗೆ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ, ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯಿತು, ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ನಿಕೇಶ್, ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗೆ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸಿ
ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗೆ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವರ ಶಿವನಗರದಲ್ಲಿದ್ದಂತ ಮನೆ. ಈ ಮನೆಯಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು. ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಈ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗೆ ಅವರ ಸಹೋದರ ನಾಗನಾಥ್ ಹಲಂಗೆ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ, ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯ್ತು, ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ನಿಕೇಶ್, ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗೆ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು, ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ, ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗೆ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವರ ಶಿವನಗರದಲ್ಲಿದ್ದಂತ ಮನೆ. ಈ ಮನೆಯಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು. ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಈ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗೆ ಅವರ ಸಹೋದರ ನಾಗನಾಥ್ ಹಲಂಗೆ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ, ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಟ್ಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯ್ತು, ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ತಾರೆ ಅಂತ ಹೇಳ್ಬೋದು. ನಿಕೇಶ್, ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗೆ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು, ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ, ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗೆ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗೆ ಅವರ ಶಿವನಗರದಲ್ಲಿದ್ದಂತ ಮನೆ. ಈ ಮನೆಯಲ್ಲಿ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು. ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ.
ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗಿ ಅವರ ಸಹೋದರ ನಾಗನಾಥ್ ಹಲಂಗಿ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯಿತು ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಅದ್ರ ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ಯಾರ ಅಂತ ಹೇಳ್ಬೋದು. ನಿಕೇಶ್, ಇವ್ರ ಮೇಲೆ ಇರುವಂತದ್ದು ಸದ್ಯ ಈಗ ರೇಡ್ ಸಂದರ್ಭದಲ್ಲಿ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ, ಸದ್ಯ ಏನ್ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ? ಹೌದು ನಿಕೇಶ್, ಗಡಿ ಜಿಲ್ಲೆ ಬೀದರಲ್ಲೂ ಕೂಡ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದಾರ ಅಂತ ಹೇಳ್ಬೋದು. ರಾಜ್ಯ ಹೆದ್ದಾರಿ ಮುಖ್ಯ ಯೋಜನಾ ಅಧಿಕಾರಿ ಜಗನ್ನಾಥ್ ಹಲಂಗಿ ಅವರ ಏನು ಕಲಬುರಗಿ ನಿವಾಸ ಇರಬಹುದು ಮತ್ತು ಕಚೇರಿ ಇರಬಹುದು, ಬೀದರಲ್ಲೂ ಕೂಡ ಭಾಲ್ಕಿ ನಿವಾಸ ಇರಬಹುದು, ಬೀದರ್ನ ನಿವಾಸ ಇರಬಹುದು ಮತ್ತು ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇದ್ದಂತ ಅವ್ರದ್ದೊಂದು ಫಾರ್ಮ್ ಹೌಸ್ ಇರಬಹುದು. ಅಲ್ಲಿ ಅಧಿಕಾರಿಗಳು ಏಕಕಾಲಕ್ಕೆ 3 ಕಡೆ, ನನ್ನ ಹಿಂದ್ಗಡೆ ನಮ್ಮ ಕ್ಯಾಮರಾಮನ್ ತೋರಿಸ್ತಾರ, ಅವ್ರ ಸಹೋದರ ನಾಗನಾಥ್ ಹಲಂಗಿ ಅವ್ರ ಮನೆ ಮೇಲೆ ಕೂಡ ಇವತ್ತು ಲೋಕಾಯುಕ್ತ ದಾಳಿ ಆಗಿದೆ ಅಂತ ಹೇಳ್ಬೋದು. ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸಿ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದು ಈಗಾಗಲೇ ಜಗನ್ನಾಥ್ ಹಲಂಗಿ ಅಂತ ಅಧಿಕಾರಿ ಇದ್ದಾರೆ, ಅವ್ರ ಸಹೋದರ ನಾಗನಾಥ್ ಹಲಂಗಿ ಅವರ ಶಿವನಗರದಲ್ಲಿ ಇದ್ದಂತ ಮನೆ. ಈ ಮನೆಯಲ್ಲೂ ಕೂಡ ಈಗಾಗಲೇ ಲೋಕಾಯುಕ್ತ ಒಂದು ತಂಡ ದಾಳಿ ನಡೆಸುವ ಮೂಲಕ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪರಿಶೀಲನೆ ಸಂದರ್ಭದಲ್ಲಿ ಈಗಾಗಲೇ ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಒಡವೆಗಳು, ಸಾಕಷ್ಟು ಚಿನ್ನದ ಒಡವೆಗಳು ಪತ್ತೆಯಾಗಿವೆ ಅಂತ ಹೇಳ್ಬೋದು. ಮತ್ತು ಅದೇ ರೀತಿ ಆಸ್ತಿಯ ದಾಖಲೆ ಇರಬಹುದು. ಪ್ರತಿಯೊಂದು ಅಂದ್ರೆ ಈಗಾಗಲೇ ಅವ್ರ ಸಹೋದರರಿಗೆ ಸಂಬಂಧಪಟ್ಟಿದ್ದು ಇದೆಯಾ ಇಲ್ಲ, ಏನ್ ದಾಖಲೆಗಳು, ಏನ್ ಪ್ರಾಪರ್ಟಿ, ಏನ್ ಆಸ್ತಿ, ಪ್ರತಿಯೊಂದು ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಪರಿಶೀಲನೆಗೆ ಮುಂದಾಗ್ಯಾರ ಅಂತ ಹೇಳ್ಬೋದು. ನೋಡಬಹುದು ಇದೇ ದೃಶ್ಯದಲ್ಲಿ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ 3 ಕಡೆ ದಾಳಿ ನಡೆಸುವ ಮೂಲಕ ಪ್ರತಿಯೊಂದು ಕಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಬೀದರ್ಲು ಕೂಡ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಜಗನ್ನಾಥ್ ಹಲಂಗಿ ಅವರ ಸಹೋದರ ನಾಗನಾಥ್ ಹಲಂಗಿ ಅವರಿಗೆ ಕೂಡ ಎಲ್ಲೋ ಒಂದ್ ಕಡೆ ಲೋಕ ಬಿಸಿ ಮುಟ್ಸ್ಯಾರ ಅಂತ ಹೇಳ್ಬೋದು. ರಾಜ್ಯಾದ್ಯಂತ ಲೋಕಾಯುಕ್ತ ಅಧಿಕಾರಿಗಳು ಆದಾಯಕ್ಕಿಂತಲೂ ಅಧಿಕ ಆಸ್ತಿ ಹೊಂದಿದಂತ ಅಕ್ರಮ ಆಸ್ತಿ ಹೊಂದಿದಂತ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಯಾರ. ಅದರಲ್ಲಿ ಬೀದರ್ಲು ಕೂಡ 3 ಕಡೆ ದಾಳಿ ನಡೆಸುವ ಮೂಲಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಪರಿಶೀಲನೆ ಸಂದರ್ಭದಲ್ಲಿ ಏನೇನು ಪತ್ತೆ ಆಯಿತು ಏನಿಲ್ಲ ಎಂಬುದು ಪ್ರತಿಯೊಂದು ಮಾಹಿತಿ ಲಭ್ಯ ಆಗ್ತದೆ. ಅದ್ರ ಸದ್ಯ ಮಾಹಿತಿ ಲಭ್ಯ ಆಗಿದ್ದು ಸಾಕಷ್ಟು ಒಡವೆ, ಬೆಳ್ಳಿಯ ತಟ್ಟೆಗಳು, ಆಭರಣಗಳ ಪತ್ತೆಯಾಗಿವೆ. ಅದನ್ನ ಪರಿಶೀಲನೆ ಕೂಡ ಅಧಿಕಾರಿಗಳು ಮುಂದುವರಿಸ್ಯಾರ ಅಂತ ಹೇಳ್ಬೋದು. ನಿಕೇಶ್.